ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಕಷ್ಟ ಕಣ್ರಿ, 25 ವರ್ಷ ಆದ್ಮೇಲೆ ಈ ಊರಲ್ಲಿ ಸಿಂಗಲ್ ಆಗಿ ಇರೋ ಹಾಗಿಲ್ಲ. ಇವತ್ತಿನ ದಿನಗಳಲ್ಲಿ ಸಿಂಗಲ್ ಆಗಿರೋರು ಕಡಿಮೆ. ಪ್ರತಿಯೊಬ್ಬರು ರಿಲೇಶನ್ಶಿಪ್ ನಲ್ಲಿ ಇದ್ದುಕೊಂಡು ಲೈಫ್ ಎಂಜಾಯ್ ಮಾಡ್ತಾರೆ. ಒಂದು ನಿರ್ದಿಷ್ಟ ವಯಸ್ಸು ಕಳೆದ್ಮೇಲೆ ಸಿಂಗಲ್ ಆಗಿದ್ರೆ ಜನರು ಸಹ ಕ್ವಶನ್ ಮಾಡ್ತಾರೆ. ಆದ್ರೆ ಈ ಊರಲ್ಲಿ ಹಗಲ 25 ವರ್ಷ ಆದ್ಮೇಲೆ ಸಿಂಗಲ್ ಆಗಿದ್ರೆ ಜನರೇ ಮಸಾಲೆಗಳನ್ನು ಎಸೆದು ಹಿಂಸೆ ಕೊಡ್ತಾರೆ. ಸಿಂಗಲ್ ಆಗಿದ್ರೆ ನಿಮಗೇನು ಖುಷಿ ಇರಬಹುದು, ಆದರೆ ಜನ ಖಂಡಿತವಾಗಿಯೂ ನೆಮ್ಮದಿಯಾಗಿರಲು ಬಿಡೋದಿಲ್ಲ. ಯಾಕೆಂದರೆ ಜನರ ಆಗಾಗ್ಗೆ ಯಾವಾಗ್ಲೂ ಮದ್ವೆ ಮ್ಯಾರೇಜ್ ಆಗೋದು. ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ವಾ? ಯಾರಾದ್ರೂ ಹುಡುಗನನ್ನ ನೋಡಿದ್ಯಾ? ಕೊನೆಗೆ ಆ ಹುಡುಗಿನೇ ಸರಿ ಇಲ್ವೇನೋ ಎಂಬುವಂತ ನಿರ್ಧಾರಕ್ಕೂ ಜನ ಬರ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಿಂಗಲ್ ಆಗಿಯೇ ಉಳಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಾಂಪತ್ಯ ಮ್ಯಾರಿಡ್ ಲೈಫ್ ಜಂಟದ ಯಾರಿಗೆ ಬೇಕಪ್ಪ ಅಂದ್ಕೊಂಡು ಪ್ರೊಫೆಷನಲ್ ಲೈಫ್ನಲ್ಲಿ ಗ್ರೋತ್ ಬೇಕು ಅಂದುಕೊಂಡು ಮದುವೆಯಾಗಿದೆ ಸಿಂಗಲ್ ಆಗಿಯೇ ಉಳಿದು ಬಿಡುತ್ತಾರೆ. ಸಿಂಗಲ್ ಆಗಿರೋ ಬಗ್ಗೆ ಜನರು ಸಹ ನಾನಾ ರೀತಿಯಲ್ಲಿ ಮಾತನಾಡ್ತಾರೆ. ಆದ್ರೆ ಈ ಊರಲ್ಲಿ ಸಿಂಗಲ್ ಆಗಿದ್ದು ಬಿಟ್ರೆ ಜನರು ಜಸ್ಟ್ ಮಾತನಾಡೋದಷ್ಟೇ ಅಲ್ಲ, ಮಸಾಲೆಯನ್ನು ಸ್ಪೈಸ್ ಮೇಲೆ ಎಸೆದು ಅವಮಾನ ಮಾಡ್ತಾರಂತೆ. ಹೌದು, ಆಚಾರ್ಯ ಅನಿಸಿದರೂ ಇದು ನಿಜ. ಡೆನ್ಮಾರ್ಕ್ನಲ್ಲಿ ನೀವು ಇನ್ನೂ 25 ವರ್ಷ ವಯಸ್ಸಿನವರಾಗಿದ್ದರೆ ಜನರು ಬೀದಿಯಲ್ಲಿ ಮಸಾಲೆಗಳನ್ನು ಎಸೆಯುತ್ತಾರೆ. ನಿಮಗೆ ಎಂದಿಗೂ ಹೆಚ್ಚಾದಂತೆ ಹೀಗೆ ಹೆಚ್ಚೆಚ್ಚು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಂಪ್ರದಾಯವು ನೂರಾರು ವರ್ಷಗಳ ಹಿಂದೆಯೇ ಮಸಾಲೆ ಮಾರಾಟಗಾರರು ಬ್ಯಾಚುಲರ್ ಆಗಿ ಉಳಿದವರಿಗೆ ಈ ರೀತಿಯ ಶಿಕ್ಷೆ ನೀಡುತ್ತಾರಂತೆ. ಡೆನ್ಮಾರ್ಕ್ನಲ್ಲಿ 25 ವರ್ಷದ ನಂತರವೂ ಬ್ಯಾಚುಲರ್ ಆಗಿ ಉಳಿದರೆ ಇಂತಹ ಶಿಕ್ಷೆ ನೀಡಲಾಗುತ್ತದೆ. ಡೆನ್ಮಾರ್ಕನ್ ಬೀದಿಗಳು ಸಾಮಾನ್ಯವಾಗಿ ದಾಲ್ಚಿನ್ನಿಯಿಂದ ಮುಚ್ಚಿಡಲ್ಪಡುತ್ತವೆ. ಸ್ನೇಹಿತರು ಮತ್ತು ಕುಟುಂಬದವರು ಮಸಾಲೆಯನ್ನು ಎಸೆಯುತ್ತಾರೆ. ಅದನ್ನು ದಾಟಿ ಮುಂದೆ ಹೋಗುವ ಸಹ ಕಷ್ಟ. ತಲೆಯಿಂದ ಕಾಲಿನವರೆಗೆ ದಾಲ್ಚಿನ್ನಿ ಮುಚ್ಚಲಾಡುತ್ತದೆ. ದೇಹಕ್ಕೆ ದಾಲ್ಚಿನ್ನಿ ಸರಿಯಾಗಿ ಅಂಟಿಕೊಳ್ಳುವಂತೆ ನೀರನ್ನು ಸಹ ಸಿಂಪಡಿಸುತ್ತಾರೆ. ಇದು ದೀರ್ಘಕಾಲದ ಸಂಪ್ರದಾಯ, ಟ್ರೆಡಿಷನ್ ಭಾಗವಾಗಿದೆ. ಡ್ಯಾನಿಶ್ ವ್ಯಕ್ತಿಯೊಬ್ಬರ ಈ ಸಂಪ್ರದಾಯವು ನೂರಾರು ವರ್ಷಗಳ ಹಿಂದಿನದು ಎಂದು ಹೇಳಿದರು. ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.